Hello my dear students, welcome to my channel. Second year second PUC ಇಂದ ನಾನು ಕ್ವಶನ್ ಬ್ಯಾಂಕ್ ಇಂದ ಒಂದಷ್ಟು MCQ ಮತ್ತು fill in the blanks ನ ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ. ಅದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ MCQ ಸಾಲ್ವ್ ಮಾಡಿದ್ದೆ. ಈಗ ಇದರಲ್ಲಿ ಈ ವಿಡಿಯೋದಲ್ಲಿ fill in the blanks ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್, the organic compound containing carbon oxygen double bond called ಅಂದರೆ ಕಾರ್ಬನ್ ಮತ್ತು ಆಕ್ಸಿಜನ್ ಡಬಲ್ ಬಾಂಡ್ ಇದ್ದರೆ ಅದನ್ನು ಏನಂತ ಕರಿತೀವಿ? ಸಿ ಡಬಲ್ ಬಾಂಡ್ ಓ ಗ್ರೂಪನ್ನ ಏನಂತ ಕರಿತೀವಿ? ಕಾರ್ಬನಿಲ್ ಗ್ರೂಪ್ ಅಂತ ಕರಿತೀವಿ ಅಲ್ವೇನ್ರಪ್ಪ. ಸಿ ಡಬಲ್ ಬಾಂಡ್ ಓ ಗ್ರೂಪ್ನ ಜನರಲ್ ಆಗಿ ಏನಂತ ಕರಿತೀವಿ? ಕಾರ್ಬನಿಲ್. ಸೆಕೆಂಡ್ ಒನ್, ಆಲ್ಡಿಹೈಡ್ ಕೀಟೋನ್ಸ್ ಆಡ್ಸ್ ಡ್ಯಾಶ್ ಆ್ಯಂಡ್ ಫ್ಲೇವರ್ ಟು ದ ನೇಚರ್, ಫ್ರಾಗ್ರೆನ್ಸ್ ಅಲ್ವಾ, ಫ್ರಾಗ್ರೆನ್ಸನ್ನು ಕೊಡುತ್ತೆ. ದ ಕಾರ್ಬನಿಲ್ ಕಾರ್ಬನ್ ಆಟಮ್ ಈಸ್ ಡ್ಯಾಶ್ ಹೈಬ್ರಿಡೈಸ್ಡ್, ಅಂದರೆ ಕಾರ್ಬನಿಲ್ ಕಾರ್ಬನ್ ಅಂದರೆ ಇದೆ ತಾನೆ, ಡಬಲ್ ಬಾಂಡ್ ಓ ಇರುತ್ತೆ. ಸೊ ಕಾರ್ಬನ್ ಸುತ್ತ ಒಂದು ಡಬಲ್ ಬಾಂಡ್, ಅಟ್ಲೀಸ್ಟ್ ಒಂದು ಡಬಲ್ ಬಾಂಡ್ ಇದೆ. ಕಾರ್ಬನ್ ಸುತ್ತ ಅಟ್ಲೀಸ್ಟ್ ಒಂದು ಡಬಲ್ ಬಾಂಡ್ ಇದ್ದರೆ ಅದು ಯಾವ ಹೈಬ್ರಿಡೈಸೇಷನ್ ಆಗುತ್ತೋ? sp2 ಆಗಿರುತ್ತೆ. ಅದರಿಂದ ಥರ್ಡ್ ಕ್ವಶನ್ಗೆ sp2. ದ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಈಸ್ ಡ್ಯಾಶ್ ಡ್ಯೂ ಟು ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಕ್ಸಿಜನ್ ರಿಲೇಟಿವ್ ಟು ಕಾರ್ಬನ್, ಅಂದರೆ ಪೋಲರೈಸ್ಡ್ ಅಂತ ಹೇಳಿ ಕರಿತೀವಿ. ಡಬಲ್ ಬಾಂಡ್ ಏನಾಗಿರುತ್ತೆ? ಪೋಲರೈಸ್ಡ್ ಅಂತ ಹೇಳಿ ಆಗಿರುತ್ತೆ. ಏನದು ಪೋಲರೈಸ್ಡ್ ಅಂದರೆ ನೋಡಿ, ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಆಕ್ಸಿಜನ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಇದು ಬಾಂಡೆಡ್ ಎಲೆಕ್ಟ್ರಾನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಆಕ್ಸಿಜನ್ ಅದು ತನ್ನ ಕಡೆಗೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡೋದ್ರಿಂದ ಆಕ್ಸಿಜನ್ಗೆ ಏನು ಬರುತ್ತೆ? ನೆಗೆಟಿವ್ ಚಾರ್ಜ್ ಬರುತ್ತೆ, ಹೌದಾ. ಕಾರ್ಬನ್ಗೆ ಏನಾಗುತ್ತೆ? ಎಲೆಕ್ಟ್ರಾನ್ ಲಾಸ್ ಆಗಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದನ್ನೇ ನಾವು ಪೋಲರೈಸ್ಡ್ ಅಂತ ಕರಿತೀವಿ. ಈ ಥರ ಪ್ಲಸ್ಸು ಮೈನಸ್ಸು ಚಾರ್ಜ್ ಸಪ್ರೇಷನ್ ಆದರೆ ದಟ್ ಈಸ್ ಕಾಲ್ಡ್ ಪೋಲರೈಸ್ಡ್ ಅಂತ ಹೇಳ್ತೀವಿ. ಅದರಿಂದ ಫೋರ್ತ್ ಒನ್ಗೆ ಆನ್ಸರ್ ಪೋಲರೈಸ್ಡ್ ಅಂತ ಹೇಳಿ. ಫಿಫ್ತ್ ಒನ್ನು, ಇನ್ ಎ ಕಾರ್ಬನಿಲ್ ಕಾರ್ಬನ್ ದ ಕಾರ್ಬನಿಲ್ ಕಾರ್ಬನ್ ಈಸ್ ಆನ್ ಡ್ಯಾಶ್ ಇನ್ ನೇಚರ್. ಈಗ ತಾನೇ ಹೇಳಿದೆ, ಕಾರ್ಬನ್ಗೆ ಏನು ಚಾರ್ಜ್ ಬರ್ತಾ ಇದೆಯಪ್ಪ? ಪೋಲರೈಸೇಷನ್ ಆದಾಗ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ, ಹೌದಾ. ಪಾಸಿಟಿವ್ ಚಾರ್ಜ್ ಬಂದರೆ ಅದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸೈಟ್ ಅಂತ ಹೇಳಿ, ಹೌದಾ. ನೆಗೆಟಿವ್ ಬಂದರೆ ಎಲೆಕ್ಟ್ರಾನ್ ರಿಚ್ ಸೈಟ್ ಅಂತ ಹೇಳಿ. ಈಗ ಇದು ಪಾಸಿಟಿವ್ ಬರ್ತಾ ಇದೆ, ಅವರು ಕಾರ್ಬನ್ ಕೇಳ್ತಾ ಇರೋದು. ಕಾರ್ಬನ್ಗೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸೈಟ್ ಕ್ರಿಯೇಟ್ ಆಗ್ತಾ ಇದೆ. ಅದನ್ನು ನಾವು ಎಲೆಕ್ಟ್ರೋಫಿಲಿಕ್ ಇನ್ ನೇಚರ್ ಅಂತಲೂ ಕೂಡ ಕರಿತೀವಿ. ಡಿಫಿಷಿಯೆಂಟ್ ಇರೋದನ್ನ, ರಿಚ್ ಇರೋದನ್ನ ನ್ಯೂಕ್ಲಿಯೋಫಿಲಿಕ್ ಅಂತೀವಿ. ಇದು ಡಿಫಿಷಿಯೆಂಟ್ ಇದೆ, ಅದರಿಂದ ಎಲೆಕ್ಟ್ರೋಫಿಲಿಕ್ ಆಗುತ್ತೆ. ಕ್ವಶನ್ ನಂಬರ್ 5ಗೆ ಆನ್ಸರು ಎಲೆಕ್ಟ್ರೋಫಿಲಿಕ್. ಓಕೆ, ಸೆಟ್ 2ಗೆ ಹೋಗೋಣ. ಇನ್ ಕಾರ್ಬನಿಲ್ ಗ್ರೂಪ್ ದ ಕಾರ್ಬನಿಲ್ ಆಕ್ಸಿಜನ್ ಆಕ್ಟ್ಸ್ ಆಸ್ ಆಕ್ಸಿಜನ್. ಈಗ ಅಲ್ಲಿ ಕಾರ್ಬನ್ ಕೇಳಿದ್ರು, ಈಗ ಇದರಲ್ಲಿ ಆಕ್ಸಿಜನ್ ಕೇಳ್ತಾ ಇದ್ದಾರೆ. ಆಕ್ಸಿಜನ್ ಏನಾಗಿ ಬಿಹೇವ್ ಆಗುತ್ತೆ ಅಂತ? ಇಟ್ಸ್ ಎ ಲೆವಿಸ್ ಬೇಸ್. ಯಾಕೆಂದರೆ ಎಲೆಕ್ಟ್ರಾನ್ ಪೇರ್ ಇರುತ್ತೆ. ಎಲೆಕ್ಟ್ರಾನ್ ಪೇರ್ ಇರೋದ್ರಿಂದ ಅದು ಡೊನೇಟ್ ಆಗೋದ್ರಿಂದ ಅದನ್ನು ಲೆವಿಸ್ ಬೇಸ್ ಅಂತೇಳಿ ನಾವು ತಗೋಬೋದು. ಎರಡನೇದು, ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ಜನರಲಿ ಪ್ರಿಪೇರ್ಡ್ ಬೈ, ಅಂದರೆ ಇದು ಆಲ್ಕೋಹಾಲ್ಸ್ ಚಾಪ್ಟರ್ಲು ಹೇಳಿದೆ. ಪ್ರೈಮರಿ ಆಲ್ಕೋಹಾಲು ಮತ್ತು ಪ್ರೈಮರಿ ಆಲ್ಕೋಹಾಲ್ನ ನೀವು ಆಕ್ಸಿಡೇಷನ್ ಮಾಡಿದ್ರೆ ಏನು ಬರುತ್ತೆ? ಆಲ್ಡಿಹೈಡ್ ಬರುತ್ತೆ. ಹಾಗೆ ಸೆಕೆಂಡರಿ ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡಿದ್ರೆ ನಿಮಗೆ ಕೀಟೋನ್ ಬರುತ್ತೆ ಅಂತ ಹೇಳಿದೆ. ಅದನ್ನೇ ಕೇಳ್ತಾ ಇದ್ದಾರೆ, ಆಲ್ಡಿಹೈಡ್ ಕೀಟೋನ್ಸಿಂದ ಪ್ರೈಮರಿ ಸೆಕೆಂಡರಿ ಆಲ್ಕೋಹಾಲ್ ಬರಬೇಕು ಅಂದರೆ ಏನು ಪ್ರೋಸೆಸ್ ಮಾಡಬೇಕು ನೀವು ಅಂತ? ಆಕ್ಸಿಡೇಷನ್ ಮಾಡಬೇಕು. ಸೆಕೆಂಡ್ ಕ್ವಶನ್ಗೆ ಆನ್ಸರು ಆಕ್ಸಿಡೇಷನ್. ಓಕೆನರಪ್ಪ. ಥರ್ಡ್ ಕ್ವಶನ್ನು, ಇನ್ ದ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಬೈ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಮೆಥಡ್ ಈಸ್ ಸೂಟೇಬಲ್ ಫಾರ್ ಡ್ಯಾಶ್ ಆಲ್ಕೋಹಾಲ್. ಈಗ ತಾನೇ ಹೇಳಿದೆ, ಆಲ್ಕೋಹಾಲ್ನ ಆಕ್ಸಿಡೇಷನ್ ಮಾಡೋದ್ರಿಂದ ಆಲ್ಡಿಹೈಡ್ ಕೀಟೋನ್ ಬರ್ತದೆ. ಅವ್ರು ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಯಾವ ಥರ ಆಲ್ಡಿಹೈಡ್ನ ಯೂಸ್ ಮಾಡಬೇಕು? ಸೊ ಓಲಟೈಲ್ ಆಲ್ಕೋಹಾಲ್ಸ್ನ ಯೂಸ್ ಮಾಡಬೇಕು. ಯೂಶಲಿ ಓಲಟೈಲ್ ಅಂದರೆ ಲೋಯರ್ ಮೆಂಬರ್ಸ್ ಆಫ್ ಕಾರ್ಬನ್ ಆಟಮ್ ಇರಬೇಕು. ಓಲಟೈಲ್ ಅಂತ ಎಲ್ಲಿದೆ? ನಿಮಗೆ ಆಪ್ಷನ್ 3ಯಲ್ಲಿದೆ. ಓಲಟೈಲ್ ಅಂದರೆ ಬೇಗ ವೇಪರ್ ಸ್ಟೇಟಿಗೆ ಹೋಗುವಂಥ ಆಲ್ಕೋಹಾಲ್ನ ತೊಗೊಂಡು ಆಕ್ಸಿಡೇಷನ್ ಮಾಡಿದರೆ ನಿಮಗೆ ಬೇಗ ಆಲ್ಡಿಹೈಡ್ಸ್ ಮತ್ತು ಕೀಟೋನು ಸಿಗ್ತದೆ. ಇನ್ನು ಫೋರ್ತ್ ಕ್ವಶನ್ನು, ಬೈ ಡ್ಯಾಶ್ ಆಫ್ ಆಲ್ಕೀನ್ಸ್ ಫಾಲೋಡ್ ಬೈ ರಿಯಾಕ್ಷನ್ ವಿತ್ ಜಿಂಕ್ ಟೆಸ್ಟ್, ಅಂದರೆ ಜಿಂಕ್ ಟೆಸ್ಟ್ ಮತ್ತು ವಾಟರನ್ನು ಯೂಸ್ ಮಾಡಿ ಆಲ್ಡಿಹೈಡ್ ಕೀಟೋನ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಪ್ರೋಸೆಸ್ನ ಯೂಸ್ ಮಾಡ್ತೀವಿ? ಇದು ಫಸ್ಟ್ ಇಯರ್ದು. ಸೆಕೆಂಡ್ ಇಯರ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾನೆ, ಬಟ್ ಡೀಟೇಲ್ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಆಲ್ರೆಡಿ ಆ ರಿಯಾಕ್ಷನ್ ಆಗಿರೋದ್ರಿಂದ ಇಲ್ಲಿ ಡೀಟೇಲ್ಸ್ ಕೊಟ್ಟಿಲ್ಲ, ಬಟ್ ಅದನ್ನು ಓದ್ಕೋಬೇಕು ನೀವು. ದಟ್ ಈಸ್ ಓಝೋನೋಲಿಸಿಸ್. ಫೋರ್ತ್ ಒನ್ಗೆ ಅಂದರೆ ಆಲ್ಕೀನನ್ನು ನೀವು ಯಾವುದೇ ಒಂದು ಆಲ್ಕೀನ ತೊಗೊಂಡು ಓಝೋನೋಲಿಸಿಸ್ ಮಾಡಿ, ಅಂದರೆ O3 ಆ್ಯಡ್ ಮಾಡಿ ಅದಕ್ಕೆ ಜಿಂಕು ವಾಟರನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಬರುತ್ತೆ. ಅದು ಆಲ್ಡಿಹೈಡ್ ಅಥವಾ ಕೀಟೋನ್ ಬರೋದು ಪ್ಯಾಟ್ರನ್ ಆಫ್ ಆಲ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಫೋರ್ತ್ ಕ್ವಶನ್ಗೆ ಆನ್ಸರ್ ಓಝೋನೋಲಿಸಿಸ್. ಇನ್ನು ಅಡಿಷನ್ ಆಫ್ ವಾಟರ್ ಟು ಈಥೈನ್ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಮರ್ಕ್ಯೂರಿಕ್ ಸಲ್ಫೇಟ್. ನೋಡಿ, ಮರ್ಕ್ಯೂರಿ ಇದೆ ಅಲ್ವಾ, ಮರ್ಕ್ಯೂರಿ ಇದೆ, ಜೊತೆಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ ಅಂತ ಹೇಳಿದರೆ ಇದನ್ನು ಆಕ್ಸಿ ಮರ್ಕ್ಯುರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಅಷ್ಟೇ,
ಫಸ್ಟ್ ಇಯರ್ ಇದನ್ನು ಡೀಟೇಲಾಗಿ ಕಲ್ತಿದ್ದೀರಾ, ಸೆಕೆಂಡ್ ಇಯರ್ಲು ಕಲಿಬೇಕು. ಬಟ್ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಕಲ್ಲಿ ಆ ರಿಯಾಕ್ಷನ್ಸನ್ನು ಕೊಟ್ಟಿಲ್ಲ ಅವನು, ಫಸ್ಟ್ ಇಯರ್ಲಿ ಅದನ್ನು ರೆಫರ್ ಮಾಡಿ ಅಂತ ಕೊಟ್ಬಿಟ್ಟಿದ್ದಾನೆ. ಹೈಡ್ರೋಕಾರ್ಬನ್ಸಲ್ಲಿ ಇದೆ ಈಥೈನ್. ಈಥೈನ್ ಅಂದರೆ ಎಷ್ಟಪ್ಪ? 2 ಕಾರ್ಬನ್ ಅಲ್ವಾ, CH ಟ್ರಿಪಲ್ ಬಾಂಡ್ CH. ಸೊ 2 ಕಾರ್ಬನ್ ಇರುವಂಥ ಆಲ್ಕೈನ್ಸ್ಗೆ ನೀವು ಆಕ್ಸಿಮರ್ಕ್ಯುರೇಷನ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ ಬರುತ್ತೆ, ಅಸಿಟಾಲ್ಡಿ. 2 ಕಾರ್ಬನ್ ಇದೆ ಅಲ್ವಾ, ಅಂದರೆ CH3 CHO ಬರ್ತದೆ, ಅಸಿಟಾಲ್ಡಿಹೈಡ್ ಬರುತ್ತೆ. 5th ಒನ್ಗೆ ಅಸಿಟಾಲ್ಡಿಹೈಡ್. ಅಕಸ್ಮಾತ್ ನೀವು 2ಕ್ಕಿಂತ ಜಾಸ್ತಿ ಕಾರ್ಬನ್ ಇರುವಂಥ ಆಲ್ಕೈನ್ಸ್ಗೆ ಆಕ್ಸಿಮರ್ಕ್ಯುರೇಷನ್ನ ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ಸ್ ಬರಲ್ಲ, ಕೀಟೋನ್ ಬರುತ್ತೆ. ಇದು ಫಸ್ಟ್ ಇಯರ್ ಹೇಳ್ಕೊಟ್ಟಿರ್ತಾರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಅಲ್ಲಿಗೆ ಆಕ್ಸಿಮರ್ಕ್ಯುರೇಷನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ನು ಸೆಟ್ 3ಗೆ ಹೋಗೋಣ. ನೈಟ್ರೈಲ್ಸ್. ನೈಟ್ರೈಲ್ಸ್ ಅಂದರೆ ಏನಪ್ಪ? ಸೈನೈಡ್. ಓಕೆ, ಸೈನೈಡ್ಗೆ ನೀವು ಸ್ಟ್ಯಾನಸ್ ಕ್ಲೋರೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿದಾಗ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸ್ಟ್ಯಾನಸ್ ಕ್ಲೋರೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದು ನೋಡಿದ ತಕ್ಷಣ, ಈ ರಿಯೇಜೆಂಟ್ ನೋಡಿದ ತಕ್ಷಣ ನಿಮ್ಗೊಂದು ರಿಯಾಕ್ಷನ್ ನೆನಪಾಗಬೇಕು. ಯಾವುದ್ರಪ್ಪ ಅದು? ಸ್ಟೀಫನ್ ರಿಯಾಕ್ಷನ್ ಅಲ್ವಾ. ಸ್ಟೀಫನ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಏನು ಬರುತ್ತೆ? ಸೈನೈಡ್ನ ನಾವು ಸ್ಟ್ಯಾನಸ್ ಕ್ಲೋರೈಡ್ ಮತ್ತು ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ವಿ ಗಾಟ್ CH ಡಬಲ್ ಬಾಂಡ್ NH. ಹೌದಾ? ಇದನ್ನು ಇಮೈನ್ ಅಂತ ಕರಿತೀವಿ. ಇದಕ್ಕೆ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ ಬರುತ್ತೆ. ಇಟ್ ಇಸ್ ಅ ಮೆಥಡ್ ಟು ಕನ್ವರ್ಟ್ ಸೈನೈಡ್ ಇಂಟು ಆಲ್ಡಿಹೈಡ್. ಅದಲ್ವಾ ಸ್ಟೀಫನ್ ರಿಯಾಕ್ಷನು. ಬಟ್ ಅವರು ಪ್ರಾಡಕ್ಟ್ ಕೇಳ್ತಾ ಇಲ್ಲ, ಹುಷಾರಾಗಿರಿ. ಸ್ಟ್ಯಾನಸ್ ಕ್ಲೋರೈಡ್ ಮತ್ತು ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದ್ರು, ಇನ್ನೂ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿಲ್ಲ ಅಂದಾಗ ನಮಗೇನು ಸಿಗುತ್ತೆ? ಇಂಟರ್ಮೀಡಿಯೇಟ್ ಇಮೈನ್ ಅಂತ ಬರ್ತದೆ. ಮೊದಲನೇದಕ್ಕೆ ಇಮೈನ್. ಓಕೆನ್ರಪ್ಪ. ಸೊ ನೆಕ್ಸ್ಟ್ ಕ್ವಶನ್ನು, ಕ್ರೋಮೈಲ್ ಕ್ಲೋರೈಡ್ oxidizes dash of toluene to a chromium complex which on hydrolysis gives corresponding benzaldehyde. ಕ್ರೋಮೈಲ್ ಕ್ಲೋರೈಡ್ ಇದೆ ಅಲ್ವಾ, ಕ್ರೋಮಿಯಂ ಕಾಂಪ್ಲೆಕ್ಸ್ ಇದೆ, ಟಾಲಿನ್ ಇದೆ, ಇವೆಲ್ಲ ಬರೋದು ಒಂದೇ ರಿಯಾಕ್ಷನಲ್ಲಿ. ಯಾವುದದು? ಇಟಾರ್ಡ್ ರಿಯಾಕ್ಷನ್. ಈ ಥರ ರಿಯೇಜೆಂಟ್ ನೋಡ್ಕೊಂಡು ನೀವು ಆ ರಿಯಾಕ್ಷನ್ನ ಮೆಮೊರೈಸ್ ಮಾಡಬೇಕಾಗುತ್ತೆ. ಇಟಾರ್ಡಲ್ಲಿ ಏನು ಮಾಡ್ತೀವಿ? ಟಾಲಿನ್ ಇರುತ್ತೆ ಅಲ್ವೇನ್ರಪ್ಪ. ಆ ಟಾಲಿನ್ಗೆ ಏನು ಮಾಡ್ತೀರಾ? ಅವ್ರು ಹೇಳಿದಾಗೆ ಕ್ರೋಮೈಲ್ ಕ್ಲೋರೈಡ್ ಹಾಕ್ತೀರಾ, CrO2 Cl2 ಇನ್ ಪ್ರೆಸೆನ್ಸ್ ಆಫ್ CS2 ಸಾಲ್ವೆಂಟ್. ಆವಾಗ ಕ್ರೋಮಿಯಂ ಕಾಂಪ್ಲೆಕ್ಸ್ ಬರುತ್ತೆ. ಆ ಕಾಂಪ್ಲೆಕ್ಸಿಗೆ ಏನು ಮಾಡ್ತೀರಾ? ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡ್ತೀರಾ, ಆಗ ಬೆನ್ಸಾಲ್ಡೇಟ್ ಬರುತ್ತೆ. ಈಗ ಅವ್ರು ಕೇಳ್ತಾ ಇರೋದೇನು? ಟಾಲಿಂದ ಯಾವ ಪೋರ್ಷನ್ನು ಅಂದರೆ ಟಾಲಿನ್ ಇರೋದು CHO ಆಯ್ತಲ್ವ. ಅವ್ರು ಕೇಳ್ತಾ ಇರೋದು ಇದರಲ್ಲಿ ಯಾವ ಪೋರ್ಷನ್ನು, ಟಾಲಿಂದ ಯಾವ ಪೋರ್ಷನ್ನು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಯಿತು, ಯಾವ ಪೋರ್ಷನ್ನು ಮೀಥೈಲ್ ಗ್ರೂಪು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದರಿಂದ ಸೆಕೆಂಡ್ಗೆ ಆನ್ಸರು 2 ಮೀಥೈಲ್ ಗ್ರೂಪ್. ಓಕೆನಾ? ರಿಯಾಕ್ಷನ್ ನೋಡ್ಕೊಳ್ಳಿ, ನೇಮಿಂಗ್ ರಿಯಾಕ್ಷನ್ನು ಅಷ್ಟು ಡೀಟೇಲಾಗಿ ಹೇಳ್ತಿಲ್ಲ ನಾನು, ಕೆಲವು ಗೊತ್ತಿರುತ್ತೆ ಅಂತ ನಿಮಗೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ವಾ. ಥರ್ಡ್ ಒನ್, ಸೈಡ್ ಚೈನ್ ಕ್ಲೋರಿನೇಷನ್ ಆಫ್ ಟಾಲಿನ್ ಗಿವ್ಸ್ ಬೆನ್ಸಾಲ್ ಕ್ಲೋರೈಡ್ ವಿಚ್ ಆನ್ ಹೈಡ್ರೋಲಿಸಿಸ್. ಇದು ಅಷ್ಟೇ, ಇಟಾರ್ಡ್ ಆದಮೇಲೆ ನಿಮಗೆ ಬರ್ತದೆ. ಏನಿರುತ್ತೆ? ಸೇಮ್ ಟಾಲಿನೇ ಇರುತ್ತೆ ಅಲ್ವಾ. ಅದನ್ನು ಸೈಡ್ ಚೈನ್ ಕ್ಲೋರಿನೇಷನ್ ಮಾಡಿದಾಗ ನಿಮಗೆ ಬೆನ್ಸಾಲ್ ಕ್ಲೋರೈಡ್ ಬರುತ್ತೆ, ಅಂದರೆ CH 2 Cl ಬರ್ತದೆ. ಅದನ್ನು ಮತ್ತೆ ನೀವು ಹೈಡ್ರೋಲಿಸಿಸ್ ಮಾಡಿದ್ರೆ ನಿಮಗೆ ಏನಾಗುತ್ತೆ? ಅದೇ ಮೀಥೈಲ್ ಗ್ರೂಪು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಬೆನ್ಸಾಲ್ಡಿಹೈಡ್ ಬರ್ತದೆ. ಇದೆಲ್ಲ ಇಟಾರ್ಡು, ಅದಾದಮೇಲೆ ಸೈಡ್ ಚೈನ್ ಕ್ಲೋರಿನೇಷನ್ನು, ಆಮೇಲೆ ಟಾಲಿನನ್ನೇ ಕ್ರೋಮಿಯಂ ಆಕ್ಸೈಡ್ನ ಯೂಸ್ ಮಾಡ್ಕೊಂಡು, ಟ್ರೈಆಕ್ಸೈಡ್ನ ಯೂಸ್ ಮಾಡ್ಕೊಂಡು ಆಕ್ಸಿಡೇಷನ್ ಮಾಡ್ತಾರೆ. ಆ 3 ಮೆಥಡ್ ಒಂದೇ. ಟಾಲಿನಿಂದ ಬೆನ್ಸಾಲ್ಡಿಹೈಡ್ ಮಾಡ್ತೀರಾ, ಇಟಾರ್ಡಲ್ಲಾದರೂ ಅಷ್ಟೇ, ಇಲ್ಲಾದರೂ ಅಷ್ಟೇ. ಆದರೆ ಬರೋ ಇಂಟರ್ಮೀಡಿಯೇಟ್ಗಳು ಮಾತ್ರ ಡಿಫ್ರೆಂಟ್ ಇರುತ್ತೆ. ನೋಡಿ, ಇಲ್ಲಿ ಬರೋ ಇಂಟರ್ಮೀಡಿಯೇಟ್ ಯಾವುದು? ಬೆನ್ಸಾಲ್ ಕ್ಲೋರೈಡು. ಇಟಾರ್ಡ್ ರಿಯಾಕ್ಷನ್ ಬರೋದು ಕ್ರೋಮಿಯಂ ಕಾಂಪ್ಲೆಕ್ಸ್. ಈ ಥರ ಇಂಟರ್ಮೀಡಿಯೇಟ್ ಚೇಂಜ್ ಆಗುತ್ತೆ. ಆದರೆ ಸ್ಟಾರ್ಟಿಂಗ್ ಮೆಟೀರಿಯಲು ಟಾಲಿನ್ನು, ಫೈನಲ್ ಪ್ರಾಡಕ್ಟು ಕೂಡ ಬೆನ್ಸಾಲ್ಡಿಹೈಡೇ ಬರ್ತದೆ. ಓನ್ಲಿ ಇಂಟರ್ಮೀಡಿಯೇಟು ಮತ್ತು ನೀವು ಯೂಸ್ ಮಾಡೋ ರಿಯೇಜೆಂಟ್ಸು ಡಿಫ್ರೆಂಟ್ ಇರುತ್ತೆ ಕಣ್ರಪ್ಪ. ಓಕೆನಾ? ಸೊ ಅದರಿಂದ ಈ ಕ್ವಶನ್ಗೆ ಏನಾಗಬೇಕು? ಅವ್ರು ಫೈನಲ್ ಪ್ರಾಡಕ್ಟ್ ಕೇಳ್ತಾ ಇದ್ದಾರೆ, ಹೌದಾ? ಏನು ಬರುತ್ತೆ? ಬೆನ್ಸಾಲ್ಡಿಹೈಡ್ ಬರುತ್ತೆ. ಥರ್ಡ್ ಒನ್ಗೆ ಬೆನ್ಸಾಲ್ಡಿಹೈಡ್. ಎಸ್, ಇಲ್ಲಿದೆ. ಇನ್ನು ಟ್ರೀಟಿಂಗ್ ನೈಟ್ರೈಲ್ ವಿತ್ ಅ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾಲೋಡ್ ಬೈ ದ ಹೈಡ್ರೋಲಿಸಿಸ್ ಈಲ್ಡ್ಸ್. ಅಗೈನ್ ನೈಟ್ರೈಲ್ ಅಂತ ಹೇಳಿದ್ರೆ ಸಯನೈಡು. ಸೊ ಸಯನೈಡ್ಗೆ ನೀವು ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ಆ್ಯಡ್ ಮಾಡಿ ಹೈಡ್ರಾಲಿಸಿಸ್ ಮಾಡಿದ್ರೆ, ಓಕೆನಾ, ನಿಮ್ಗೇನು ಬರುತ್ತೆ? ಆ CN ಇರೋದೇನಾಗುತ್ತೆ? COR ಆಗುತ್ತೆ, ಅಂದರೆ ಕೀಟೋನ್ ಬರ್ತದೆ. ಈ CN ಇರೋದು COR, ಎಲ್ಲಿಂದ ಬರುತ್ತೆ? ಗ್ರಿಗ್ನಾರ್ಡ್ ರಿಯೇಜೆಂಟಿಂದ R ಬರುತ್ತೆ. N ಪ್ಲೇಸಲ್ಲಿ ಅದು ರೀಪ್ಲೇಸ್ ಆಗುತ್ತೆ. C ಇರೋದು CO ಆಗುತ್ತೆ, COR ಬರ್ತದೆ ನಿಮಗೆ. ಓಕೆ ನೋಡ್ರಪ್ಪ, ಕೀಟೋನ್ ಬರುತ್ತೆ ಜನರಲಾಗಿ. ದಿಸ್ ಅ ಮೆಥಡ್ ಟು ಪ್ರಿಪೇರ್ ದ ಕೀಟೋನ್. ಓಕೆ, ಎಲ್ಲಿದೆ ಕೀಟೋನ್ ಅಂತ ನಿಮಗೆ? ಇಲ್ಲಿದೆ. 4ಗೆ ಕೀಟೋನ್ ಇಸ್ ದ ಆನ್ಸರ್. ಡ್ಯಾಶ್ ಇಸ್ ದ ಕೆಟಲಿಸ್ಟ್ ಯೂಸ್ಡ್ ಇನ್ ದ ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್. ಫಸ್ಟ್ ಇಯರಿಂದನೂ ಓದ್ತಾ ಇದ್ದೀರಾ. ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್ ಅಥವಾ ಫ್ರಿಡೆಲ್ ಕ್ರಾಫ್ಟ್ ಅಲ್ಕೈಲೇಷನ್ ಅಂದರೆ ಅಲ್ಲಿ ಯೂಸ್ ಮಾಡೋ ಕೆಟಲಿಸ್ಟ್ ಯಾವುದು? ಆನೈಡ್ರಸ್
ಅಲ್ಯೂಮಿನಿಯಂ ಕ್ಲೋರೈಡ್. ತುಂಬ ಚಾಪ್ಟರ್ ರಿಪೀಟ್ ಆಗ್ತದೆ, ಇದು ತುಂಬ ಈಸಿ. ಓಕೆನಾ, ಅಲ್ಲಿಗೆ ಸೆಟ್ 3 ಮುಗೀತು. ನೆಕ್ಸ್ಟು ಸೆಟ್ 4ಗೆ ಹೋಗೋಣ. ಸೆಟ್ 4ಅಲ್ಲಿ ಫಸ್ಟ್ ಕ್ವಶನ್ನು, ವೆನ್ ಬೆನ್ಸಿನ್ ಇಸ್ ಟ್ರೀಟೆಡ್ ವಿತ್ ಪ್ರೊಪನಾಯಿಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ CS2. ಈಗ ತಾನೇ ಹೇಳಿದ್ರೆ ಇಟ್ಸ್ ಅ ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಅಲ್ವಾ. ಬೆನ್ಸಿನ್ ಅಂದರೆ ಗೊತ್ತಿದೆ ನಿಮಗೆ, ಹೀಗೆ ಬರೀತೀವಲ್ವಪ್ಪ ಬೆನ್ಸಿನ್ನು. ಆ ಪ್ರೊಪನೈಲ್ ಕ್ಲೋರೈಡ್ ಅಂದರೆ, ಅಸಿಟೈಲ್ ಕ್ಲೋರೈಡ್ ಅಂದರೆ 2 ಕಾರ್ಬನ್ ಇರುತ್ತೆ, ಪ್ರೊಪನೈಲ್ ಅಂದರೆ 3 ಕಾರ್ಬನ್ ಇರುತ್ತೆ. CH3, CH2, COCl, ಇದು ಪ್ರೊಪನೈಲ್ ಕ್ಲೋರೈಡ್. ಇದಕ್ಕೆ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಹಾಕಿದ್ದೀರ. ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ಲು, ಬೆನ್ಸಿನ್ ರಿಂಗ್ ಮೇಲೆ H ಇರುತ್ತಲ್ವೇನ್ರಪ್ಪ, ಇಲ್ಲಿಂದ H, ಇಲ್ಲಿಂದ Cl ತೆಗೆಯೋಣ. ಬಟ್ ಎಕ್ಸಾಕ್ಟ್ ಮೆಕ್ಯಾನಿಸಮ್ ಅಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಕೊಡೋದು ನಾನು. H ಮತ್ತು Cl ಹೋಗುತ್ತೆ, ಉಳ್ಕೊಂಡಿದ್ದೇನು ಇದು, ಈ ಪೋರ್ಷನ್ ತಂದು ಇಲ್ಲಿ ಅಟ್ಯಾಚ್ ಮಾಡಿ. ಬಟ್ ಅಟ್ಯಾಚ್ ಮಾಡಬೇಕಾದ್ರೆ CO ಕಡೆಯಿಂದ ಅಟ್ಯಾಚ್ ಮಾಡಿ. ಎಷ್ಟೋ ಜನ CH3 ಶುರು ಮಾಡಿಬಿಡ್ತೀರ, ತಪ್ಪಾಗುತ್ತೆ, ಅದು ವೇಲೆನ್ಸಿ ಸರಿಯಾಗಿ ಸ್ಯಾಟಿಸ್ಫೈ ಆಗಲ್ಲ. ಓಕೆನಾ, ಈ ಕಾಂಪೌಂಡ್ ಬರುತ್ತೆ. ಈಗ ಇದ್ರ ಹೆಸರು ಏನಾಗ್ಬೋದು ನಿಮಗೆ, ಸೊ ಪ್ರೊಪಿಯೋಫಿನೋನ್ ಅಂತ ಹೇಳ್ಬೋದಾ. ನೋಡಿ, 3 ಕಾರ್ಬನ್, 1 2 3 ಪ್ರೊಪಿಯೋಫಿನೋನ್ ಅಂತ ಹೇಳ್ಬೋದು. ಅದರಿಂದ ಮೊದಲನೇ ಕ್ವಶನ್ನಿಗೆ ಪ್ರೊಪಿಯೋಫಿನೋನ್. ಮೆಥನಾಲ್ ಈಸ್ ಅ ಡ್ಯಾಶ್ ಅಟ್ ರೂಮ್ ಟೆಂಪ್ರೇಚರ್. ಆಬ್ವಿಯಸ್ಲಿ ಮೆಥನಾಲ್ ಅಂದರೆ 1 ಕಾರ್ಬನ್ ಇರುವಂಥದ್ದು. ಕಾರ್ಬನ್ ಆಟಮ್ಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಗ್ಯಾಸ್ ಆಗಿ ಬಿಹೇವ್ ಆಗ್ತಾ ಇರುತ್ತೆ. ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾ ಆಗ್ತಾ ನೆಕ್ಸ್ಟ್ ಲಿಕ್ವಿಡ್ ಆಗುತ್ತೆ, ಆಫ್ಟರ್ ದಟ್ ಸಾಲಿಡ್ ಆಗುತ್ತೆ. ಮೆಥನಾಲ್ 1 ಕಾರ್ಬನ್ ಇರೋದ್ರಿಂದ ಆಬ್ವಿಯಸ್ಲಿ ಇದೇನಾಗಿರುತ್ತೆ, ಗ್ಯಾಸ್ ಆಗಿರುತ್ತೆ. ಸೆಕೆಂಡ್ ಒನ್, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ಡ್ಯಾಶ್ ಅಂದರೆ ಆಲ್ಡೇಟ್ದು ಕೀಟೋನ್ದು ಬಾಯ್ಲಿಂಗ್ ಪಾಯಿಂಟು ಹೈಡ್ರೋಕಾರ್ಬನ್ ಈಥರ್ಸ್ ಕಂಪೇರ್ ಮಾಡಿದ್ರೆ ಮೋರ್ ಆರ್ ಲೆಸ್ ಅಂತ ಹೇಳಬೇಕಷ್ಟೇ. ಆಲ್ಡಿಹೈಡ್ ಕೀಟೋನ್ಸ್ ಕಂಪೇರ್ ಮಾಡಿದ್ರೆ ಹೈಡ್ರೋಕಾರ್ಬನ್ ಮತ್ತು ಈಥರ್ಸ್ದು ಬಾಯ್ಲಿಂಗ್ ಪಾಯಿಂಟು ಹೈಯರ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಪೊಲಾರಿಟಿ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ಹೇಳಿದೆ ನಿಮಗೆ, ಆಲ್ಡಿಹೈಡ್ ಕೀಟೋನ್ಸಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಪೊಲಾರಿಟಿ. ಆ ಪೊಲಾರಿಟಿಯಿಂದ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಅಟ್ರಾಕ್ಷನಿಂದ ಬಾಂಡ್ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಬಟ್ ಆ ಥರ ಅಟ್ರಾಕ್ಷನ್ ನಿಮಗೆ ಹೈಡ್ರೋಕಾರ್ಬನ್ಸ್ ಈಥರ್ಸಲ್ಲಿ ಕ್ರಿಯೇಟ್ ಆಗಲ್ಲ. ಅದರಿಂದ ಆಲ್ಡಿಹೈಡ್ ಕೀಟೋನ್ಸ್ದು ಬಾಯ್ಲಿಂಗ್ ಪಾಯಿಂಟು ಈಥರ್ಸು ಮತ್ತು ಹೈಡ್ರೋಕಾರ್ಬನ್ಸ್ಗಿಂತ ಹೈಯರ್ ಇರುತ್ತೆ. ಆದರೆ ಹುಷಾರಾಗಿರಿ, ಆಲ್ಕೋಹಾಲ್ಗಿಂತ ಕಡಿಮೆ ಇರುತ್ತೆ. ಯಾಕೆಂದರೆ ಆಲ್ಕೋಹಾಲ್ ಹೈಡ್ರೋಜನ್ ಬಾಂಡ್ ಇರುತ್ತೆ, ಆಲ್ಡಿಹೈಡ್ ಕೀಟೋನ್ಸಲ್ಲಿ ಹೈಡ್ರೋಜನ್ ಬಾಂಡ್ ಇರಲ್ಲ. ಓಕೆ, ಇನ್ನು ಫೋರ್ತ್ ಒನ್, ಲೋಯರ್ ಮೆಂಬರ್ಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಸಚ್ ಆಸ್ ಮೆಥನಾಲ್, ಎಥನಾಲ್ ಆ್ಯಂಡ್ ಪ್ರೊಪನೋನ್ ಆರ್ ಡ್ಯಾಶ್ ವಿತ್ ವಾಟರ್ ಇನ್ ಆಲ್ ಪ್ರಪೋರ್ಷನ್. ಅಂದರೆ ಇದೆಲ್ಲ ಚಾಪ್ಟರ್ಲು ಕೂಡ ಇದು ಅಷ್ಟೇ ಕಾಮನ್ ಆಗಿರುತ್ತೆ. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಕಾರ್ಬನ್ ಆಟಮ್ಸ್ ಕಡಿಮೆ ಇದ್ದಾಗ ಲೋಯರ್ ಮೆಂಬರ್ಸು ವಾಟ್ರಲ್ಲಿ ಮಿಸಿಬಲ್ ಆಗ್ತಾರೆ, ಆಲ್ಮೋಸ್ಟ್ ಸಾಲ್ಯುಬಲ್ ಆಗ್ತಾರೆ. ಫೋರ್ತ್ ಒನ್, ಸಾಲ್ಯುಬಲ್ ಆಗ್ತಾರೆ. ಬಟ್ ಅದೇ ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ ಡ್ಯೂ ಟು ಇನ್ಕ್ರೀಸ್ ಇನ್ ದ ಹೈಡ್ರೋಫೋಬಿಕ್ ನೇಚರ್ ಆಫ್ ಆಲ್ಕೈಲ್ ಗ್ರೂಪ್ ಅಂತ ಹೇಳ್ತಾರೆ ಅಲ್ವಾ. ಅದೆಲ್ಲ ಕಡೆ ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲೇ ಅಲ್ಲ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗೆ ಹೋಗಿ, ಆಲ್ಕೋಹಾಲ್ಸ್ಗೆ ಹೋಗಿ, ಅಲ್ಲೂ ಅಷ್ಟೇ ಲೋಯರ್ ಮೆಂಬರ್ಸ್ ಜನರಲಿ ಕಂಪ್ಲೀಟ್ಲಿ ಸಾಲ್ಯುಬಲ್ ಇನ್ ದ ವಾಟರ್. ಓಕೆನಾ, ಕೆಲವೊಂದು ಕೇಸ್ ಎಕ್ಸೆಪ್ಷನ್ ಇದೆ. ಬಟ್ ಯಾರ್ಯಾರು ವಾಟ್ರಲ್ಲಿ ಸಾಲ್ಯುಬಲ್ ಆಗ್ತಾರೋ ಅವರು ಲೋಯರ್ ಮೆಂಬರ್ಸಲ್ಲಿ ಸಾಲ್ಯುಬಿಲಿಟಿ ಹೆಚ್ಚಾಗಿರುತ್ತೆ. ಅದೇ ಮೆಂಬರ್ಸು ಹೈಯರ್ ಆಗ್ತಾ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಓಕೆನಾ. ಫಿಫ್ತ್ ಒನ್ನು, ದ ಸಾಲ್ಯುಬಿಲಿಟಿ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಡ್ಯಾಶ್ ರ್ಯಾಪಿಡ್ಲಿ. ಜಸ್ಟ್ ಈಗ ತಾನೇ ಹೇಳಿದೆ, ಅದೇ ಕ್ವಶನ್ ಇದೆ ನೋಡಿ. ಆಲ್ಕೈಲ್ ಚೆಂದು ಲೆಂತ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಫಿಫ್ತ್ ಒನ್, ಯಾಕೆ ಅಂದರೆ ಆ ಆರ್ ಅಥವಾ ಕಾರ್ಬನ್ ಆಟಮ್ದು ಲೆಂತ್ ಜಾಸ್ತಿ ಆದಾಗೆಲ್ಲ ನಿಮಗೆ ಸಾಲ್ಯುಬಿಲಿಟಿ, ಹೈಡ್ರೋಫೋಬಿಕ್ ನೇಚರ್ ಜಾಸ್ತಿ ಆಗುತ್ತೆ. ಹೈಡ್ರೋಫೋಬಿಕ್ ಅಂದರೆ ನೀರನ್ನೇ ಕಂಡ್ರೆ ಭಯ, ಫೋಬಿಕ್ ಅಂದರೆ ಆ ಭಯ ಪಡೋರ ಸಂಖ್ಯೆ ಜಾಸ್ತಿಯಾಗಿ ಸಾಲ್ಯುಬಿಲಿಟಿ ಕಡಿಮೆ ಆಗ್ತದೆ ಕಣ್ರಪ್ಪ. ಓಕೆನಾ, ಅಲ್ಲಿಗೆ ಸೆಟ್ 4 ಮುಗೀತು. ಸೆಟ್ 5 ಹೋಗೋಣ. ದ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅಂಡರ್ಗೋ ಡ್ಯಾಶ್ ಅಡಿಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗ್ತದೆ ಆಲ್ಡಿಹೈಡ್ ಕೀಟೋನ್ಸ್. ಅದಲ್ವಾ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ. ಯಾಕೆ ಆಲ್ಡಿಹೈಡ್ ಕೀಟೋನ್ಸಲ್ಲಿ ಕಾಮನ್ ಆಗಿ ಕಾರ್ಬನಲ್ ಗ್ರೂಪ್ ಇದೆಯಾ, ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ. ಕಾರ್ಬನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ಎಲೆಕ್ಟ್ರಾನ್ ಲಾಸ್ ಆಗಿ ಪ್ಲಸ್ ಬರುತ್ತೆ, ಹೋಗಿ ಎಲೆಕ್ಟ್ರಾನ್ ಗೇನ್ ಆಗಿ ಮೈನಸ್ ಬರುತ್ತೆ. ಈಗ ನಿಮ್ಮ ಹತ್ರ ಎಲೆಕ್ಟ್ರೋಫೈಲು ಇದೆ ಅಂತ ಅಂದ್ಕೊಳ್ಳೋಣ, ನ್ಯೂಕ್ಲಿಯೋಫೈಲು ಇದೆ ಅಂತ ಅಂದ್ಕೊಳ್ಳೋಣ. ಈಗ ಈ ಕಾರ್ಬನ್ ಇದು ಯಾರನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಯೋಚನೆ ಮಾಡಿ. ಎಲೆಕ್ಟ್ರೋಫೈಲ್ನ ಅಟ್ರ್ಯಾಕ್ಟ್ ಮಾಡುತ್ತಾ? ಸಾಧ್ಯ ಇಲ್ಲ. ಯಾಕೆಂದರೆ ಇದು ಪ್ಲಸ್ ಇದೆ, ಎಲೆಕ್ಟ್ರೋಫೈಲು ಪ್ಲಸ್ ಇದೆ, ಪ್ಲಸ್ ಏನಾಗುತ್ತೆ, ರಿಪಲ್ ಆಗುತ್ತೆ. ಹಾಗಾದರೆ ತನ್ನ ಕಡೆಗೆ ಯಾರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ? ನ್ಯೂಕ್ಲಿಯೋಫೈಲ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಆದ್ದರಿಂದ ಆಲ್ಡಿಹೈಡ್ ಕೀಟೋನ್ಸು ಎಂಥ ರಿಯಾಕ್ಷನ್ ಆಗುತ್ತಪ್ಪ? ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಆಗ್ತದೆ. ಓಕೆನಾ. ಸೆಕೆಂಡ್ ಕ್ವಶನ್ನು, ದ ಸ್ಟ್ರಕ್ಚರ್ ಆಫ್ ಕಾರ್ಬನಿಲ್ ಗ್ರೂಪ್ ಆಗಲೇ ಹೇಳಿದೆ. ಯಾವ ಹೈಬ್ರಿಡೈಸೇಷನ್ರು? sp2 ಅಂದರೆ ಸ್ಟ್ರಕ್ಚರ್ ಏನು ಬರುತ್ತೆ ನಿಮಗೆ? ಪ್ಲೇನಾರ್. ಅಷ್ಟೇ, ವೆರಿ ಸಿಂಪಲ್. ಸೊ ಪ್ಲೇನಾರ್ ಅಂತ ಎಲ್ಲಿದೆ ನಿಮಗೆ? ಇಲ್ಲಿದೆ. ಕ್ವಶನ್ ನಂಬರ್ 2ಗೆ ಪ್ಲೇನರ್.
ಆಲ್ಡಿಹೈಡ್ಸ್ ಆರ್ ಜನರಲಿ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್ ಇನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಡ್ಯೂ ಟು. ಅಂದರೆ ಈ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗೋದಕ್ಕೆ ಕಂಪೇರ್ ಮಾಡಿದಾಗ ಆಲ್ಡಿಹೈಡ್ ಮತ್ತು ಕೀಟೋನ್ ಎರಡನ್ನೂ ಕಂಪೇರ್ ಮಾಡಿದಾಗ ಆಲ್ಡಿಹೈಡ್ಸಲ್ಲಿ ಫಾಸ್ಟಾಗಿ ಆಗುತ್ತೆ, ಕೀಟೋನ್ಸಲ್ಲಿ ಸ್ಲೋ ಆಗುತ್ತೆ. ಎರಡು ರೀಸನ್ ಕೊಟ್ಟಿದ್ದಾನೆ. ಒಂದು ಎಲೆಕ್ಟ್ರೋಫಿಲಿಕ್ ಸ್ಟೀರಿಕ್ ರೀಸನ್ನು, ಇನ್ನೊಂದು ಎಲೆಕ್ಟ್ರಾನಿಕ್ ರೀಸನ್ ಅಂತ ಹೇಳ್ತಾನೆ ಅವನು. ಓಕೆನಾ, ಇಲ್ಲಿ ಸ್ಟೀರಿಕ್ ರೀಸನ್ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು ಯಾವುದಾಗಬೇಕು ಎಲೆಕ್ಟ್ರಾನಿಕ್ ರೀಸನ್ನು. ಡೀಟೇಲಾಗಿ ಆ ರೀಸನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ನಾನು, ಅದನ್ನು ಯಾವುದಾದ್ರು ಬೇರೆ ವೀಡಿಯೋದಲ್ಲಿ ನೋಡೋಣ, ಅಥವಾ ಬೇರೆ ಕಡೆ ಎಕ್ಸ್ಪ್ಲೇನ್ ಮಾಡಿರ್ಬೇಕು ನಾನು ಆಲ್ಡಿಹೈಡ್ ಕೀಟೋನ್ಸ್ ಬಗ್ಗೆ, ಅಲ್ಲಿ ನೋಡಿ ಆಯಿತಾ. ಫೋರ್ತ್ ಒನ್ನು, ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸಯನೈಡ್ ಟು ಈಲ್ಡ್ ಸಯನೋಹೈಡ್ರಿನ್. ವೆರಿ ಸಿಂಪಲ್ ಅಲ್ವಾ, ಸಯನೋಹೈಡ್ರಿನ್ ಬರ್ತದೆ. ಸಯನೋಹೈಡ್ರಿನ್ ಎಲ್ಲಿದೆ ನಿಮಗೆ? ಆಪ್ಷನ್ 4. ಓಕೆ, ಕ್ವಶನ್ 4ಗೆ ಸಯನೋಹೈಡ್ರಿನ್. ಅದನ್ನು ಹೇಳಬೇಕು ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ. ಸಿ ಡಬಲ್ ಬಾಂಡ್ ಓ ಇದೆ ಅಲ್ವೇನ್ರಪ್ಪ, ಆಲ್ರೆಡಿ ಹೇಳಿದೆ ನಾನು. ಸಿಗೆ ಪ್ಲಸ್ಸು, ಓಗೆ ಮೈನಸ್ಸು. ಇದನ್ನು ಹೈಡ್ರೋಜನ್ ಸಯನೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಎಚ್ಗೆ ಪ್ಲಸ್ಸು, ಸಿ ಎನ್ಗೆ ಮೈನಸ್ಸು. ಸೊ ಅಪೋಸಿಟ್ ಇರೋರನ್ನ ಅಟ್ರಾಕ್ಟ್ ಮಾಡಿ, ಪ್ಲಸ್ಸಿಗೆ ಮೈನಸನ್ನು ಕೊಡಿ, ಮೈನಸ್ಸಿಗೆ ಪ್ಲಸ್ಸನ್ನು ಕೊಡಿ. ಅವಾಗೇನು ಬರುತ್ತೆ? ಸಿ ಡಬಲ್ ಬಾಂಡ್ ಓ, ಸಾರಿ ಡಬಲ್ ಬಾಂಡ್ ಓ ಹೋಗುತ್ತೆ, ಓ ಎಚ್ ಆಗುತ್ತೆ, ಇಲ್ಲಿ ಸಿ ಎನ್ ಬರುತ್ತೆ. ಇದನ್ನೇ ಸಯನೋಹೈಡ್ರಿನ್ ಅಂಥೇಳಿ ಕರೀತೀವಿ. ಇದು ಎಮ್ ಸಿ ಕ್ಯೂನಲ್ಲೂ ಹೇಳಿದೆ ನಾನು ಈ ರಿಯಾಕ್ಷನ್ನ, ಸೊ ನೋಡ್ಕೊಳ್ಳಿ. ಮತ್ತು ಆ ಸ್ಟೀರಿಕ್ ಹಿಂಡ್ರೆನ್ಸು ಕೂಡ ನಾನು ಎಮ್ ಸಿ ಕ್ಯೂನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದು, ಈಗ ನೆನಪಾಯ್ತು. ಎಮ್ ಸಿ ಕ್ಯೂ ಮಾಡಬೇಕಾದ್ರೆ ಆ ಸ್ಟೀರಿಕ್ ಹಿಂಡ್ರೆನ್ಸು, ಎಲೆಕ್ಟ್ರಾನಿಕ್ ರೀಸನ್ನು, ಸಯನೋಹೈಡ್ರಿನ್ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಜೊತೆಗೆ ಆಲ್ಡಿಹೈಡ್ ಕೀಟೋನ್ ರಿಯಾಕ್ಟ್ ಮಾಡಿದಾಗ ಅಡಿಷನ್ ಪ್ರಾಡಕ್ಟ್ ಅಂತ ಬರ್ತದೆ. ಅಂದರೆ ಆ್ಯಡ್ ಆಗಿರುತ್ತಲ್ವ, ಅದರಿಂದ ಅದನ್ನು ಅಡಿಷನ್ ಪ್ರಾಡಕ್ಟ್, ಸೇಮ್ ಸಯನೋಹೈಡ್ರಿನ್ ಥರನೇ ಆ್ಯಡ್ ಆಗುತ್ತೆ ಸೋಡಿಯಂ ಬೈಸಲ್ಫೇಟು. ಹಾಗಾಗಿ ಅದನ್ನು ಅಡಕ್ಟ್ ಅಂತ ಕರಿತೀವಿ, ಕೆಲವು ಸಲ ಅಡಕ್ಟ್ ಅಂತಲೂ ಕೂಡ ಕರಿತೀವಿ, ಅಥವಾ ಅಡಿಷನ್ ಪ್ರಾಡಕ್ಟ್ ಅಂತಲೂ ಕೂಡ ಕರಿಬೋದು. ಓಕೆ, ಇನ್ನು ಲಾಸ್ಟ್ ಸೆಟ್ಟು, ಆಲ್ಡಿಹೈಡ್ಸ್ ರಿಯಾಕ್ಟ್ಸ್ ವಿತ್ ಒನ್ ಈಕ್ವಲೆಂಟ್ ಆಫ್ ಮೋನೋಹೈಡ್ರಿಕ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಹೈಡ್ರೋಜನ್ ಕ್ಲೋರೈಡ್, ಡ್ರೈ HCl. ಓಕೆ, ಈಲ್ಡ್ ಆಲ್ಕೋಕ್ಸಿ ಆಲ್ಕೋಹಾಲ್ ಇಂಟರ್ಮೀಡಿಯೇಟ್ ನೌನ್ ಆ್ಯಸ್. ಇದು ಎರಡು ರಿಯಾಕ್ಷನ್ ಇದೆ. ಒಂದು ಆಲ್ಡಿಹೈಡ್ಸ್ ವಿತ್ ಆಲ್ಕೋಹಾಲ್, ಭಾಳ ಇಂಪಾರ್ಟೆಂಟ್ ಆ ರಿಯಾಕ್ಷನ್ ಇದು, ಆಲ್ಡಿಹೈಡ್ ವಿತ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ HCl ಅಂತ. ಇನ್ನೊಂದು ಏನು ಮಾಡ್ತೀರಾ? ಕೀಟೋನ್ ವಿತ್ ಡೈಹೈಡ್ರಿಕ್ ಆಲ್ಕೋಹಾಲ್ ತಗೋತೀರಾ, ಡೈಹೈಡ್ರಿಕ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ HCl, ಎರಡು ರಿಯಾಕ್ಷನ್ ಮಾಡ್ತೀರಾ. ಈಗ ಅವ್ರು ಕೇಳ್ತಾ ಇರೋದು ಆಲ್ಡಿಹೈಡ್ ಜೊತೆಗೆ. ಆಲ್ಡಿಹೈಡ್ ಮತ್ತು ಆಲ್ಕೋಹಾಲ್ನ ನೀವು ರಿಯಾಕ್ಷನ್ ಮಾಡಿದಾಗ ಫಸ್ಟು ಒಂದು ಪ್ರಾಡಕ್ಟ್ ಬರುತ್ತೆ. ಓಕೆ, ಅದನ್ನು ಹೆಮಿ ಅಸಿಟಾಲ್ ಅಂಥೇಳಿ ಕರಿತೀವಿ, ಹೆಮಿ ಅಸಿಟಾಲ್. ಅದಕ್ಕೆ ಮತ್ತಿನ್ನೊಂದು ಸಲ ಆಲ್ಕೋಹಾಲ್ ಆ್ಯಡ್ ಮಾಡಿದಾಗ ನಿಮಗೆ ಅಸಿಟಾಲ್ ಬರುತ್ತೆ, ಇನ್ನೊಂದು ಆಲ್ಕೋಹಾಲ್ ಆ್ಯಡ್ ಮಾಡಿದಾಗ ಅಸಿಟಾಲ್ ಬರುತ್ತೆ. ಅವ್ರು ಕೇಳ್ತಾರೆ ನೋಡಿ, ಒನ್ ಈಕ್ವಲೆಂಟ್, 1 ಮೋಲನ್ನು ಆ್ಯಡ್ ಮಾಡಿದಾಗ ಏನು ಬರ್ತದೆ ಅಂತ. 1 ಮೋಲನ್ನು ಆ್ಯಡ್ ಮಾಡಿದಾಗ ನಿಮಗೆ ಹೆಮಿ ಅಸಿಟಾಲ್ ಬರ್ತದೆ. ಓಕೆ, ಅಕಸ್ಮಾತ್ ಅವರು ಈ ಜಾಗದಲ್ಲಿ 1 ಅಂತ ಕೊಡೋದ್ರ ಬದಲಾಗಿ 2 ಅಂತ ಕೊಟ್ಟಿದ್ರೆ ನಿಮಗೇನಾಗ್ತಿತ್ತು? ಅಸಿಟಾಲ್ ಅಂತ ಬರೀಬೇಕಿತ್ತು. ಇಲ್ಲಿ 1 ಅಂತ ಕೊಟ್ಟಿರೋದ್ರಿಂದ ಹೆಮಿ ಅಸಿಟಾಲ್ ಆಗ್ತದೆ. ಓಕೆನಾ. ಕೀಟೋನಿಗೆ ಕೇಳಿದ್ರೆ ಒಟ್ಟಿಗೆ 2 ಮೋಲ್ಸ್ ಆ್ಯಡ್ ಮಾಡ್ತೀರಾ, ಅಲ್ಲ 2 ಮೋಲ್ಸ್ ಅಲ್ಲ, ಸಾರಿ 1 ಮೋಲ್ ಆ್ಯಡ್ ಮಾಡ್ತೀರಾ, ಆದರೆ ಡೈಹೈಡ್ರಿಕ್ ಆಲ್ಕೋಹಾಲ್ನ ಆ್ಯಡ್ ಮಾಡ್ತೀರಾ. ಡೈಹೈಡ್ರಿಕ್ ಆಲ್ಕೋಹಾಲ್ ಅಂದರೆ ಒಂದೇ ಮಾಲಿಕ್ಯೂಲಲ್ಲಿ 2 OH ಗ್ರೂಪ್ ಇರುವಂಥ ಆಲ್ಕೋಹಾಲ್ನ ಆ್ಯಡ್ ಮಾಡ್ತೀರಾ, ಆವಾಗ ನಿಮಗೆ ಕೀಟಾಲ್ ಬರ್ತದೆ. ಇದು ಒಂದೇ ಸ್ಟೆಪ್ಪು. ಓಕೆ, ಇಲ್ಲಿ 2 ಸ್ಟೆಪ್ ಬರುತ್ತೆ. ಕ್ಲಿಯರ್ ಏನಪ್ಪ? ಕೀಟಾಲ್ ಮತ್ತು ಹೆಮಿ ಅಸಿಟಾಲ್ ಯಾವಾಗ, ಅಸಿಟಾಲ್ ಯಾವಾಗ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಥರ್ಡ್ ಕ್ವಶನ್, ಸೆಕೆಂಡ್ ಕ್ವಶನ್. ಈಗ ತಾನೇ ಹೇಳಿದೆ ನಾನು, ಎಥಿಲಿನ್ ಗ್ಲೈಕಾಲ್ ಅಂದರೆ ಈಗ ಬರೆದಿದ್ನಲ್ಲ ಅದೇನೆ, 2 OH ಗ್ರೂಪ್ ಇರುತ್ತೆ. ಅದು ಕೀಟೋನ್ ಅಲ್ವಾ. ಕೀಟಲ್ ಬರಬೇಕು ಅಂದರೆ ಯಾರ ಜೊತೆ ರಿಯಾಕ್ಟ್ ಆಗಬೇಕು? ಅದು ಕೀಟೋನ್ ಜೊತೆಗೆ ಡೈಹೈಡ್ರಿಕ್ ಆಲ್ಕೋಹಾಲ್ ರಿಯಾಕ್ಟ್ ಆದಾಗ ನಿಮಗೆ ಕೀಟಾಲ್ ಬರುತ್ತೆ. ಆಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಅಸಿಟಾಲ್, ಹೆಮಿ ಅಸಿಟಾಲ್ ಬಂದು ಆಮೇಲೆ ಅಸಿಟಾಲ್ ಬರುತ್ತೆ. ಥರ್ಡ್ ಕ್ವಶನು, ಆನ್ ವಾರ್ಮಿಂಗ್ ಆ್ಯನ್ ಆಲ್ಡಿಹೈಡ್ ವಿತ್ ಫ್ರೆಶ್ಲಿ ಪ್ರಿಪೇರ್ಡ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್. ಇದು ವೈವಾಗೂ ಕಲ್ತಿದ್ರಿ. ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಅಂದರೆ ಇಸ್ ನಥಿಂಗ್ ಬಟ್ ಟಾಲನ್ಸ್ ರಿಯೇಜೆಂಟ್ ಅಲ್ವಾ. ಸೊ ಟಾಲನ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆದಾಗ ಸಿಲ್ವರ್ ಮಿರರ್ ಬರುತ್ತೆ ಅಂತ ಗೊತ್ತಿದೆ, ಬ್ರೈಟ್ ಸಿಲ್ವರ್ ಮಿರರ್. ಓಕೆ, ಅದರಿಂದ ಆಪ್ಷನ್ ಕ್ವಶನ್ ನಂಬರ್ 3ಗೆ ಬ್ರೈಟ್ ಸಿಲ್ವರ್ ಮಿರರ್. ಫೆಲ್ಲಿಂಗ್ ಸೊಲ್ಯೂಷನ್ ಎ ಈಸ್ ಆನ್ ಅಕ್ವೆಸ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ಸಿಂಪಲ್ ಅಲ್ವಾ. ಫೆಲ್ಲಿಂಗ್ ಸೊಲ್ಯೂಷನ್ ಅಂದರೆ 2 ಥರ ಇದೆ. ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಫೆಲ್ಲಿಂಗ್ ಸೊಲ್ಯೂಷನ್ ಎ ಪ್ಲಸ್ ಫಿಲ್ಲಿಂಗ್ ಸೊಲ್ಯೂಷನ್ ಬಿ, ಎರಡನ್ನ ಮಿಕ್ಸ್ಚರ್ ಮಾಡ್ತೀವಿ. ಅಂದರೆ ಫಿಲ್ಲಿಂಗ್ ಸೊಲ್ಯೂಷನ್ ಯಾವುದು? ಅಕ್ವೆಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಫಿಲ್ಲಿಂಗ್ ಸೊಲ್ಯೂಷನ್ ಬಿ ಯಾವುದು? ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಲ್ವೇನ್ರಪ್ಪ. ಇವೆರಡು ಮಿಕ್ಸ್ಚರ್ನೇ ನಾವೇನಂತ ಕರಿತೀವಿ? ಫಿಲ್ಲಿಂಗ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಅವರು ಬರೀ ಎ ಮಾತ್ರ ಕೇಳ್ತಿದ್ದಾರೆ. ಫಿಲ್ಲಿಂಗ್ ಸೊಲ್ಯೂಷನ್ ಯಾವುದು? ಕಾಪರ್ ಸಲ್ಫೇಟ್. ಇನ್ನು ಫಿಫ್ತ್ ಒನ್, ಇನ್ಫ್ಯಾಕ್ಟ್ ಮೋಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಎಕ್ಸಿಸ್ಟ್ ಆಸ್ ಎ ಡ್ಯಾಶ್ ಇನ್ ದ ವೇಪರ್ ಫೇಸ್. ಭಾಳ ಇಂಪಾರ್ಟೆಂಟ್ ಇದು ಅಷ್ಟೇ. ಡೈಮರ್
ಫಿಫ್ತ್ ಒನ್ ಡೈಮರ್. ಅಂದರೆ ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು ಲಿಕ್ವಿಡ್ ಅಲ್ವಾ, ನೀವು ಅದನ್ನು ಹೀಟ್ ಮಾಡ್ತೀರಾ, ವೇಪರ್ ಸ್ಟೇಟಿಗೆ ಹೋಗ್ತಾರೆ. ವೇಪರ್ ಸ್ಟೇಟಿಗೆ ಹೋದರೂ ಅವರು 2 ಮಾಲಿಕ್ಯೂಲ್ ಜೊತೆಗೆ ಇರುತ್ತಂತೆ. ಈಗ ಫಾರ್ ಎಕ್ಸಾಂಪಲ್ ಈಗ ವಾಟರ್ ಜಾಯಿನ್ ಮಾಡಿದ್ರಿ, ಡೈಮರ್ ಹೀಗಿರುತ್ತೆ ಅಂತ ಅಂದ್ಕೊಳ್ಳಿ ಲಿಕ್ವಿಡ್ ಸ್ಟೇಟಲ್ಲಿ. ಇದು ಲಿಕ್ವಿಡ್, ಇದನ್ನೇ ಹೀಟ್ ಮಾಡಿದ್ರಿ, ಅವಾಗ ಏನಾಗುತ್ತೆ, ಅದು ವೇಪರ್ ಆದಾಗ ಅವರು ಇಂಡಿವಿಜುವಲ್ ಆಗೋಗ್ತಾರೆ. ಇದು ವೇಪರ್ ಸ್ಟೇಟ್ ಕಂಪ್ಲೀಟ್ ಸಪ್ರೇಟ್ ಆದರು. ಬಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಹಂಗಲ್ಲ, ವೇಪರ್ ಸ್ಟೇಟಿಗೆ ಹೋದರೂ ಕೂಡ ಅವರು 2 ಮಾಲಿಕ್ಯೂಲ್ ಜೊತೆಗೆ ಇರ್ತಾರೆ. ಈ ಥರ ವೇಪರ್ ಸ್ಟೇಟಿಗೆ ಹೋದರೂ ಈ 2 ಮಾಲಿಕ್ಯೂಲ್ ಕಂಬೈನ್ ಆಗೇ ಇರುತ್ತೆ. ಅದನ್ನು ಡೈಮರ್ ಅಂತ ಹೇಳಿ ಕರಿತೀವಿ. ಡ್ಯೂ ಟು ಸ್ಟ್ರಾಂಗ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಹೇಳ್ತೀವಿ. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಓಕೆನರಪ್ಪ. ಸೊ ಅದರಿಂದ ಡೈಮರ್ ಅಂದರೆ ವೇಪರ್ ಸ್ಟೇಟಿಗೆ ಹೋದರೂ ಅವರು 2 ಮಾಲಿಕ್ಯೂಲ್ ಜೊತೆಗೆ ಇರುತ್ತೆ. ಅರ್ಥ ಆಯ್ತೇನ್ರು? ಸೊ ಇದಿಷ್ಟು ನಿಮಗೆ ಆಲ್ಡಿಹೈಡ್ ಕೀಟೋನ್ಸಿಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಿಂದ ಇರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಅಮೈನ್ಸ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.